ಕೃಷಿ ಒಂದು ಉದ್ಯಮ ಅಲ್ಲ. ನಾನು ಹೇಳೋ ಉದ್ದೇಶ ಯಾಕೆ ಹವ್ಯಾಸಿ ಅಥವಾ ಆಸಕ್ತಿಯಲ್ಲಿ ನಾನು ತೋಟ ಮಾಡಿದೆ ಅಂತ ಹೇಳೋದಕ್ಕೆ, ವ್ಯಾವಹಾರಿಕ ದೃಷ್ಟಿಯಲ್ಲಿ ನಾವು ಕೃಷಿ ನೋಡಿದ್ವಿ ಅಂದ್ರೆ ಇವತ್ತೊಂದು 20 ಲಕ್ಷ ಹಾಕಿದೀವಪ್ಪ ಅಂದ್ರೆ 3 ವರ್ಷದಲ್ಲಿ ನಮ್ಗೆ ಅದು ಒಂದು 50 ಲಕ್ಷನ ಆಗಿರ್ಬೇಕು, 1 ಕೋಟಿ ಆಗಿರ್ಬೇಕು ಅಂತ ವಿಚಾರ ಮಾಡ್ತೀವಿ. ಇವತ್ತು ಕೋಇನ್ಸಿಡೆನ್ಸ್ ಅನ್ಬೋದು ರಿಯಲ್ ಎಸ್ಟೇಟ್ ಅಂತೂ ಡೆವಲಪ್ ಆಗ್ತಾ ಇದೆ. ನಾನೇನು ಜಮೀನು ಯಾವ ಬೆಲೆಗೆ ಜಮೀನು ಖರೀದಿ ಮಾಡ್ಕೊಂಡೆ ಅದ್ರ 3 ಪಟ್ಟು 4 ಪಟ್ಟು ಅಂತೂ ಜಮೀನು ಆಗ್ಬಿಟ್ಟಿದೆ. ಬಟ್ ಅದು ರಿಟರ್ನ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡಿ ಕೃಷಿ ಮಾಡಿದ್ದಲ್ಲ. ಅದನ್ನ ಮಾಡಬೇಕು ಅಂದ್ರೆ ಸುಮ್ಮನೆ ಜಮೀನು ತೊಗೊಂಡು ನನ್ನ ಪಾಡಿನ ಬೆಂಗಳೂರಲ್ಲಿ ಇದ್ರು ಕೂಡ ಇಲ್ಲಿ ಜಮೀನು ಅಪ್ರಿಷಿಯೇಟ್ ಆಗ್ತಾ ಇತ್ತು. ನಾನು ಯಾಕೆ ಹವ್ಯಾಸಿ ಕೃಷಿಕ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ನನಗೆ ಬೇಕಾಗಿತ್ತು ಕೃಷಿ. ಸೊ ಹಾಗಾಗಿ ಕೃಷಿ ಜಮೀನು ತಗೊಂಡೆ. ಇದೇ ನಾನು ಸೈಟಲ್ಲಿ ಹಾಕಿದ್ರು ಕೂಡ ಸಸ್ಟೈನಬಿಲಿಟಿ ಅಥವಾ ಫೈನಾನ್ಷಿಯಲ್ ರಿಟರ್ನ್ ಅಂತ ಏನು ಹೇಳ್ತಾ ಇದ್ರೆ ಅದೆಲ್ಲ ಆಗ್ತಾ ಇತ್ತು ಎಲ್ಲ ಹಾಕಿದ್ರು. ಬಟ್ ನನಗೆ ಬೇಕಾಗಿದ್ದು ಕೃಷಿ ಒಂದು ಸಮಗ್ರ ಜೀವನ, ಒಂದು ಮಾದರಿ ಜೀವನ, ಆರೋಗ್ಯವಾದ ಜೀವನಕ್ಕೆ ಒಂದು ಹಾದಿ ಬೇಕಾಗಿತ್ತು. ಸೊ ಹಾಗಾಗಿ ಕೃಷಿಗೆ ಹಾಕಿದ್ದೀನಿ. ಕೃಷಿ ಸಸ್ಟೈನಬಲ್ ಅಂತ ನೋಡಿದ್ರೆ ಯಾರಿಗೆ, ಬಂಡವಾಳ ಹಾಕೋರ್ಗ ಅಥವಾ ಪ್ರಕೃತಿಗ? ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವು ಮಾಡಿದ್ದಲ್ಲ, ಪ್ರಕೃತಿನೇ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ಬರೋ ಪ್ರಾಣಿಗಳಾಯಿತು, ಕಾಡು ಪ್ರಾಣಿಗಳಾಯಿತು, ಹಾವು, ನರಿ, ಜಿಂಕೆ, ಇನ್ನೊಂದು ತನ್ನೊಂದು, ಇವುಗಳಿಗೆ ಸಸ್ಟೈನಬಿಲಿಟಿ ಏನು ಬೇಕು ಇಲ್ಲಿ ಕೊಟ್ಟಾಗಿದೆ. ಇದಕ್ಕೂ ಮಿಕ್ಕಿನೂ ಕೂಡ ನಾನು ಒಂದು ಫ್ಯಾಮಿಲಿಯಲ್ಲಿ ಇದೆಯಪ್ಪ ಅಂದರೆ ನನ್ನ ಫ್ಯಾಮಿಲಿಗೆ ಏನು ಬೇಕು, ದಿನ ಖರ್ಚಿಗೆ ಏನು ಬೇಕು, ವಾರದ ಖರ್ಚಿಗೆ ಏನು ಬೇಕು, ತಿಂಗಳ ಖರ್ಚಿಗೆ ಏನು ಬೇಕು, ವಾರ್ಷಿಕವಾಗಿ ಏನು ಬೇಕು, ಅದು ಎಲ್ಲದಕ್ಕೂ ಒಂದು ಆದಾಯದ ಮೂಲ ಈ ತೋಟ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ನಾವು ಬಿಸ್ನೆಸ್ಗೆ ಹೋದ್ರು ಅಷ್ಟೇ, ಪ್ರೊಫೆಷನ್ಗೆ ಹೋದ್ರು ಅಷ್ಟೇ, ಯಾವ ಫೀಲ್ಡಿಗೆ ಹೋದ್ರು ಕೂಡ ಶ್ರಮ ವಹಿಸಿ ಬೆಳಿತಕ್ಕಂಥವ್ರು ಬೆಳಿತಾನೆ ಇರ್ತಾರೆ. ಪ್ರಾಯೋಗಿಕವಾಗಿ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಆಗಿ ಬೆಳೆದಿದ್ದೀನಿ, ಕಾಫಿ ಇಳುವರಿ ಬಂದಿದೆ. ನಾನು ನಿಮಗೆ ಕಾಯಿ ಕೂಡ ತೋರಿಸ್ತೀನಿ. 12x12 ಅಂತರದಲ್ಲಿ ಕೊಕ್ಕೋ ಬೆಳಿಬೋದು. ಕೊಕ್ಕೋವ ನನ್ನ ಹತ್ರ ಈ ವರ್ಷ 20-22 ಕಾಯಿ ಬಂದಿದೆ. ಸೊ ಅದನ್ನು ಬೀನ್ಸನ್ನೆಲ್ಲ ಫರ್ಮೆಂಟ್ ಮಾಡಿ ಎತ್ತಿಟ್ಟಿದ್ದೀನಿ. ಅದನ್ನು ಹುರ್ಕೊಂಡು ಪುಡಿ ಮಾಡಿಕೊಂಡು ನನ್ನ ಮಕ್ಕಳಿಗೆ ಬೋರ್ನ್ವಿಟಾ ಥರ ಬೆಳಗ್ಗೆ ಮಿಲ್ಕಲ್ಲಿ ಹಾಲಲ್ಲಿ ಕುಡಿಯೋದು ಕೊಡ್ತೀನಿ. ನೋಡಿ ಇಲ್ಲಿದೆಯಲ್ಲ, ಇದು ಕೊಕ್ಕೋ ಮರ. ಇದು ಟ್ರಯಲ್ ಆಗಿ ನೋಡಿದೆ, ಒಂದು ಸಕ್ಸಸ್ ಆಯ್ತು. ಈಗ ಮತ್ತೆ ಒಂದು 60 ಗಿಡ ಹಾಕೊಂಡಿದ್ದೀನಿ ಹೊಲದಲ್ಲಿ. ಸೊ ನೀವು ಹೀಗೆ ಬಂದ್ರೆ ಈ ತೆಂಗಿನ ಮರದ ನೆರಳಿಗೆ ಇರ್ಲಿ ಅಂತ ಹೇಳಿ ಕಾಫಿ ಹಾಕಿದ್ದೀನಿ. ಸೊ ಇನ್ನು ಬೇಸಿಗೆ ಬರ ಅಂತ ಹೇಳಿದ್ರಲ್ಲ, ಈ ವರ್ಷ ನೀರು ಕೊಡೋದಕ್ಕೂ ಅನಾನುಕೂಲ ಇತ್ತು. ಅಂಥದ್ರಲ್ಲೂ ಕೂಡ ಒಂದಿಷ್ಟು ಕಾಯಿ ಕಚ್ಕೊಂಡಿದೆ. ಅಂದ್ರೆ ನೀರು ಚೆನ್ನಾಗಿತ್ತಪ್ಪ, ನೀರಿನ ಸೌಲಭ್ಯ ಚೆನ್ನಾಗಿತ್ತಪ್ಪ ಅಂದ್ರೆ ಕಮರ್ಷಿಯಲ್ ಆಗಿ ಕಾಫಿನೂ ಕೂಡ ಮಾಡ್ಬೋದು. ಇದು ನಾ ಏನಾರು ಒಪಿನಿಯನ್ ಹೇಳಿದ್ರೆ ಕಾಂಟ್ರವರ್ಸಿ ಆಗದೆ ಇರ್ಲಿ ಅಂತ ಒಂದಿಷ್ಟು ನನ್ನ ಅನುಭವ ಶೇರ್ ಮಾಡ್ಕೋಬಹುದು. ಈ ಬರ ಅನ್ನೋದು ಇದೇನು ವಿಶೇಷ ಏನಲ್ಲ, ಇದೇನು ಹೊಸತೇನಲ್ಲ. ಎಸ್ಪೆಷಲಿ ನಮ್ಮಲ್ಲಿ ಉತ್ತರ ಕರ್ನಾಟಕ ಭಾಗದವರಿಗೆ ಮಳೆ ಬರೋದು ಯಾವಾಗ ಹೇಳಿ? ನನ್ನ ಹೆಸರು ಶ್ರೀನಾಥ್ ತೂನಾ ಅಂತ ಹೇಳಿ, ಮುಸ್ಲಾಪುರ. ನಾವು ಈಗ ಇಲ್ಲಿ ನಮ್ಮ ತೋಟ ಮುಸ್ಲಾಪುರದಲ್ಲಿದೆ, ಕನಕಗಿರಿ ತಾಲೂಕಾ, ಕೊಪ್ಪಳ ಜಿಲ್ಲೆ. ನಾನು ಸ್ವಭಾವತಃ ಒಂದು ಬೆಂಗಳೂರು MNC ಕಂಪನಿನಲ್ಲಿ ಕೆಲಸ ಮಾಡ್ತೀನಿ. ಅದಕ್ಕೂ ಹೊರತಾಗಿ ಹವ್ಯಾಸಿಗನಾಗಿ ತೋಟಗಾರಿಕೆ ಅಥವಾ ಕೃಷಿಲಿ ತುಂಬಾ ಆಸಕ್ತಿ. ಆ ಆಸಕ್ತಿಯಿಂದ ಏನ್ ಮಾಡಿದ್ವಿ, ಕಳೆದ ಒಂದು 9 ವರ್ಷದಿಂದ ಜಮೀನ್ ಖರೀದಿ ಮಾಡಿ ಮತ್ತೆ ಸುಭಾಷ್ ಪಾಲೇಕರ್ ಅವರ ಮಾರ್ಗದರ್ಶನದಿಂದ ಒಂದು ತೋಟನ ಆಯೋಜನೆ ಮಾಡ್ಕೊಂಡು ಒಂದು ಮಾಡೆಲ್ ಸೃಷ್ಟಿ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಸುಭಾಷ್ ಪಾಲೇಕರ್ ಅಂತ ಹೇಳಿದಾಗ ಅವರು ನೈಸರ್ಗಿಕ ಕೃಷಿ ಪ್ರತಿಪಾದಕರು ನಮ್ಮ ಭಾರತ ದೇಶದಲ್ಲಿ. ಸೊ ಅವರೊಂದು ಮಾರ್ಗದರ್ಶನದಲ್ಲಿ ಇದು ಒಂದು ಪಂಚತರಂಗಿಣಿ ಅಂತ ಒಂದು 5 ಲೇಯರ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಆ ಥರದ್ದೊಂದು ಮಾಡೆಲ್ ಎಲ್ಲ ಕಳೆದ 9 ವರ್ಷದಿಂದ ಅಂದರೆ 2017 ಜುಲೈ ಆಗಸ್ಟ್ ಮಳೆಗಾಲದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ಈಗ ನಾವು ಹೇಗೆ ನಿಂತಿದ್ದೀವಿ, ಏನು ಕಾಣಿಸ್ತಾ ಇದೆ ಸುತ್ತಮುತ್ತ, ಇದು 9 ವರ್ಷದ ಒಂದು ಸಮಗ್ರ ಕೃಷಿಯ ಪರಿಕಲ್ಪನೆ, ಒಂದು ಮಾದರಿ ಅಂತ ಹೇಳ್ಬೋದು. ಎಷ್ಟು ಎಕರೆ ಇದೆ ಸರ್ ಇದು ಟೋಟಲ್ ಆಗಿ? ಇದು 3.5 ಎಕರೆ ಸಂಪೂರ್ಣ ಜಮೀನು ರಸ್ತೆ ಪಕ್ಕದಲ್ಲಿದೆ. 3.5 ಎಕರೆಯಲ್ಲಿ 3 ಎಕರೆ ಸಮಗ್ರವಾಗಿ ಇದು ಪಂಚತರಂಗಿಣಿದೆ. ಇನ್ನೊಂದು ಅರ್ಧ ಎಕರೆಯಲ್ಲಿ ಏನು ಮಾಡ್ಕೊಂಡಿದ್ದೀನಿ, ನಮಗಿರೋದಕ್ಕೆ ಒಂದು ಮನೆ, ಹಸುಗಳಿಗೆ ಒಂದಿಷ್ಟು ಮೇವು, ಮತ್ತು ಬಣವೆ ಹಾಕೋದಕ್ಕೆ ಒಂದಿಷ್ಟು ಓಪನ್ ಸ್ಪೇಸು, ಮತ್ತು ತಿಪ್ಪೆ ಗೊಬ್ಬರ, ಘನಜೀವಾಮೃತ ಮಾಡ್ಕೊಳ್ಳೋದಕ್ಕೆ, ಆಕಳ ಶೆಡ್ಡಿಗೆ ಅಂತೆಷ್ಟು ಒಂದು ಅರ್ಧ ಎಕರೆ ಯುಟಿಲಿಟಿಗೆ ಅಂತ ಬಿಟ್ಕೊಂಡಿದ್ದೀನಿ. 3 ಎಕರೆಯಲ್ಲಿ ತೋಟಗಾರಿಕೆ ಬೆಳೆಯಿದೆ. ಹವ್ಯಾಸಿ ರೈತರು ಅಂತ ಹೇಳಿದ್ರೆ ದುಡಿಮೆಗೆ ಆರ್ಥಿಕವಾಗಿ ನಿಮ್ಗೆ ಇದು ಹೆಲ್ಪ್ ಆಗ್ತಿದ್ಯಾ ಹೇಗೆ? ಕೃಷಿ ಒಂದು ಉದ್ಯಮ ಅಲ್ಲ. ನಾನು ಹೇಳೋ ಉದ್ದೇಶ ಯಾಕೆ ಹವ್ಯಾಸಿ ಅಥವಾ ಆಸಕ್ತಿಯಲ್ಲಿ ನಾನು ತೋಟ ಮಾಡಿದೆ ಅಂತ ಹೇಳೋದಕ್ಕೆ, ವ್ಯಾವಹಾರಿಕ ದೃಷ್ಟಿಯಲ್ಲಿ ನಾವು ಕೃಷಿ ನೋಡಿದ್ವಿ ಅಂದ್ರೆ ಇವತ್ತೊಂದು 20 ಲಕ್ಷ ಹಾಕಿದೀವಪ್ಪ ಅಂದ್ರೆ 3 ವರ್ಷದಲ್ಲಿ ನಮ್ಗದು ಒಂದು 50 ಲಕ್ಷನ ಆಗಿರ್ಬೇಕು, 1 ಕೋಟಿ ಆಗಿರ್ಬೇಕು ಅಂತ ವಿಚಾರ ಮಾಡ್ತೀವಿ. ಸೊ ಕೃಷಿ ಅಂತ ಬಂದಾಗ ಇವತ್ತು ಕೋಇನ್ಸಿಡೆನ್ಸ್ ಅನ್ಬೋದು ರಿಯಲ್ ಎಸ್ಟೇಟ್ ಅಂತೂ ಡೆವಲಪ್ ಆಗ್ತಾ ಇದೆ. ನಾನೇನು ಜಮೀನು ಯಾವ ಬೆಲೆಗೆ ಜಮೀನು ಖರೀದಿ ಮಾಡ್ಕೊಂಡೆ ಅದ್ರ 3 ಪಟ್ಟು 4 ಪಟ್ಟು ಅಂತೂ ಜಮೀನು ಆಗ್ಬಿಟ್ಟಿದೆ. ಬಟ್ ಅದು ರಿಟರ್ನ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡಿ ಕೃಷಿ ಮಾಡಿದ್ದಲ್ಲ. ಅದನ್ನ ಮಾಡಬೇಕು ಅಂದ್ರೆ ಸುಮ್ಮನೆ ಜಮೀನು ತೊಗೊಂಡು ನನ್ನ ಪಾಡಿನ ಬೆಂಗಳೂರಲ್ಲಿ ಇದ್ರು ಕೂಡ ಇಲ್ಲಿ ಜಮೀನು ಅಪ್ರಿಷಿಯೇಟ್ ಆಗ್ತಾ ಇತ್ತು. ನಾನು ಯಾಕೆ ಹವ್ಯಾಸಿ ಕೃಷಿಕ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ನನಗೆ ಬೇಕಾಗಿತ್ತು ಕೃಷಿ. ಸೊ ಹಾಗಾಗಿ ಕೃಷಿ ಜಮೀನು ತೊಗೊಂಡೆ. ಇದೇ ನಾನು ಸೈಟಲ್ಲಿ ಹಾಕಿದ್ರು ಕೂಡ
ಸಸ್ಟೈನಬಿಲಿಟಿ ಅಥವಾ ಫೈನಾನ್ಷಿಯಲ್ ರಿಟರ್ನ್ ಅಂತ ಏನು ಹೇಳ್ತಾ ಇದ್ರು ಅದೆಲ್ಲ ಆಗ್ತಾ ಇತ್ತು, ಎಲ್ಲ ಹಾಕಿದ್ರು. ಬಟ್ ನನಗೆ ಬೇಕಾಗಿದ್ದು ಕೃಷಿ ಒಂದು ಸಮಗ್ರ ಜೀವನ, ಒಂದು ಮಾದರಿ ಜೀವನ, ಆರೋಗ್ಯವಾದ ಜೀವನಕ್ಕೆ ಒಂದು ಹಾದಿ ಬೇಕಾಗಿತ್ತು. ಸೊ ಹಾಗಾಗಿ ಕೃಷಿಗೆ ಹಾಕಿದ್ದೀನಿ. ಸೊ ಕೃಷಿ ಸಸ್ಟೈನಬಲ್ ಅಂತ ನೋಡಿದ್ರೆ ಯಾರಿಗೆ? ಬಂಡವಾಳ ಹಾಕೋರ್ಗ ಅಥವಾ ಪ್ರಕೃತಿಗ? ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವು ಮಾಡಿದ್ದಲ್ಲ, ಪ್ರಕೃತಿನೇ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ಬರೋ ಪ್ರಾಣಿಗಳಾಯಿತು, ಕಾಡು ಪ್ರಾಣಿಗಳಾಯಿತು, ಹಾವು, ನರಿ, ಜಿಂಕೆ, ಇನ್ನೊಂದು ತನ್ನೊಂದು, ಇವುಗಳಿಗೆ ಸಸ್ಟೈನಬಿಲಿಟಿ ಏನು ಬೇಕು ಇಲ್ಲಿ ಕೊಟ್ಟಾಗಿದೆ. ಇದಕ್ಕೂ ಮಿಕ್ಕಿನೂ ಕೂಡ ನಾನು ಒಂದು ಫ್ಯಾಮಿಲಿಯಲ್ಲಿ ಇದೆಯಪ್ಪ ಅಂದರೆ ನನ್ನ ಫ್ಯಾಮಿಲಿಗೆ ಏನು ಬೇಕು, ದಿನ ಖರ್ಚಿಗೆ ಏನು ಬೇಕು, ವಾರದ ಖರ್ಚಿಗೆ ಏನು ಬೇಕು, ತಿಂಗಳ ಖರ್ಚಿಗೆ ಏನು ಬೇಕು, ವಾರ್ಷಿಕವಾಗಿ ಏನು ಬೇಕು, ಅದು ಎಲ್ಲದಕ್ಕೂ ಒಂದು ಆದಾಯದ ಮೂಲ ಈ ತೋಟ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ಸೊ ಈಗ ನೀವು ಸುತ್ತಮುತ್ತ ಇಲ್ಲೇ ನೋಡಿದ್ರೆ ನಿಂಬೆಹಣ್ಣು ಕಾಣಿಸ್ತಾ ಇದೆ. ನಿಂಬೆಹಣ್ಣು ಬೆಲೆ ಏನು? ಮಾರ್ಕೆಟಲ್ಲಿ ನಿಮ್ಗೆ 2 ರೂಪಾಯಿ 3 ರೂಪಾಯಿ ಇರೋದು, ಇಲ್ಲಿ 1 ರೂಪಾಯಿ ಅಂತ ಲೆಕ್ಕ ಹೇಳಿದ್ರೆ ಈಗ ತೋಟ ತುಂಬ ಅಡ್ಡಿದ್ರೆ 1000 ನಿಂಬೆಹಣ್ಣಿದೆ. ನನಗೆ ಆರ್ಡರ್ ಬಂದಾಗ ನಾನು ನಿಂಬೆಹಣ್ಣು ತೊಗೊಂಡು ಹೋಗ್ತೀನಿ. ಡಾಬಾ ಇರುತ್ತೆ, ಹೋಟೆಲ್ ಇರುತ್ತೆ, ಕಿರಾಣಿ ಅಂಗಡಿ ಇರುತ್ತೆ, ಇನ್ನೊಂದು ತನ್ನೊಂದು ಇರುತ್ತೆ. ನಾನು ಅವ್ರಿಗೆ ನಿಂಬೆಹಣ್ಣು ಕೊಡ್ತೀನಿ. ಮತ್ತು ತೋಟದ ಸುತ್ತಮುತ್ತ ಕರಿಬೇವಿದೆ. ನನ್ನ ದಿನ ಬಳಕೆ ಖರ್ಚಿಗೆ ಕರಿಬೇವು ನಿಂಬೆಹಣ್ಣೆ ಸಾಕು, ನಮ್ಮ ಖರ್ಚು ನಿಭಾಯಿಸ್ಕೊಂಡು ಹೋಗ್ಬಿಡುತ್ತೆ. ಇದಕ್ಕೂ ಹೊರತಾಗಿ ನಾನು ಕೊಡೋದಲ್ದೇನು ನಮ್ಮೂರಲ್ಲಿ ಒಂದು ವಾರ ಸಂತೆ ಆಗುತ್ತೆ, ಪಕ್ಕದ ಹಳ್ಳಿಲಿ ಒಂದು ಸಂತೆ ಆಗುತ್ತೆ. ಸೊ ಆ ಸಂತೆಯಲ್ಲೂ ಕೂಡ ನಮ್ಮ ಉತ್ಪನ್ನಗಳನ್ನು ಮಾರ್ತೀವಿ, ಅದರಲ್ಲಿ ಒಂದಷ್ಟು ಆದಾಯ ಬರುತ್ತೆ. ಇದು ನಿರಂತರವಾಗಿ ಬರ್ತಕ್ಕಂಥ ಆದಾಯ. ಇದಕ್ಕೆ ಒಂದು ಲೆಕ್ಕ ಅಂತ ಇಟ್ಕೊಂಡ್ವಿ ಅಂದರೆ ಎಷ್ಟಾಗುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ದಿನ ಬಳಕೆ ಖರ್ಚಿಗೆ ನಮ್ಮ ಮನೆ ಖರ್ಚಿಗೆ ಏನು ಬೇಕೋ ಅಷ್ಟೊಂದು ಆದಾಯ ಈ ಬೆಳೆಗಳು ಕೊಡ್ತವೆ. ಇದಕ್ಕೂ ಹೊರತಾಗಿ ನೀವು ನೋಡ್ತಾ ಬಂದರೆ ದೀರ್ಘಕಾಲಿಕ ಬೆಳೆಗಳಿದ್ದಾವೆ ನಮ್ಮಲ್ಲಿ. ಸೊ ನೀವು ನೋಡ್ತಾ ಇರೋ ತೆಂಗು ಇದೆ, ಆಮೇಲೆ ಇಲ್ಲಿ ಇಲ್ಲಿ ಸಿಲ್ಲೋರ್ ಓಕ್ ಇದೆ, ಮತ್ತು ಕೆಳಗಡೆಗೆ ಇನ್ನೊಂದಿಷ್ಟು ಕೆಳಗಡೆಗೆ ಹೋದರೆ ಹೆಬ್ಬೇವಿದೆ. ಸೊ ಇವೆಲ್ಲ ಏನು ಮಾಡ್ತಾವಪ್ಪ ಅಂದರೆ ನಮ್ಮ ಕಾಲಕ್ಕೆ ಒಂಥರ FD ರಿಟರ್ನ್ ಇದ್ದಂಗೆ. ಸೊ ಹೆಬ್ಬೇವು ಒಂದು ಉದಾಹರಣೆ. ನಾನು ಮಾತ್ರ ಒಂದು 20 ಹೆಬ್ಬೆ ಮರಗಳು ಈ ಸಿಲ್ಲೋರೋಗ್ ಜೊತೆಗೆ ಬಂದು ಬೆಳೆದ್ಬಿಟ್ಟಿದ್ವು. ಸೊ ಆ ಹೆಬ್ಬೇವಿನ 4500 ಟನ್ನಂಗೆ ಒಂದು 20-24 ಗಿಡ ಕೊಟ್ಟೆ ನಾನು. ಒಂದು ಗಿಡಕ್ಕೆ 2000 ರೂಪಾಯಿ ಆದಾಯ ಸಿಕ್ತು. ಸಿಲ್ಲೋರೋಗ್ ಮಾಡಿದೆ, 2 ವರ್ಷದಿಂದ ಹೆಬ್ಬೇವು ಕೊಟ್ಟೆ. ಕಳೆದ ವರ್ಷ ಬೇಸಿಗೆಯಲ್ಲಿ ಒಂದಿಷ್ಟು ಹೈ ಡೆನ್ಸಿಟಿ ಜಾಸ್ತಿ ಆಗಿದೆಯಪ್ಪ, ಒಂದು ಗಾಳಿಗೆ ಬೆಳಕಿಗೆ ಒಂದಿಷ್ಟು ಅನುಕೂಲ ಆಗಲಿ ಅಂತ ಸಿಲ್ಲೋರೋಗ್ ಕೊಟ್ಟೆ. ಸಿಲ್ಲೋರೋಕಲ್ಲಿ 1 ಲಕ್ಷ ರೂಪಾಯಿ ಆದಾಯ ಬಂತು. ಸೊ ವರ್ಷಕ್ಕೊಂದು ಆದಾಯ ಈ ಒಂದು ಅರಣ್ಯ ಕೃಷಿಲಿ, ಅರಣ್ಯ ಬೆಳೆಗಳಲ್ಲಿ ವಾರ್ಷಿಕವಾಗಿ ಒಂದು ಒಳ್ಳೆಯ ಆದಾಯ ಅಂತೂ ಬರ್ತಾ ಇದೆ. ನಾನು ರೆಗ್ಯುಲರ್ ಆಗಿ ಹೇಳಿದ ಹಾಗೆ ದಿನ ಬಳಕೆಗೆ ಏನು ಬೇಕು ಅದು ಬರ್ತಾ ಇದೆ. ನೀವು ನೋಡಿರ್ಬೋದು, ಒಂದು 4 ಎಲೆ ಬೆಳೆಗಳಿದೆ, ಕೊಕ್ಕೋವ ಇದೆ, ಕಾಳುಮೆಣಸಿದೆ, ಪ್ರಾಯೋಗಿಕವಾಗಿ ಮಾಡಿರೋ ಕಾಫಿನೂ ಕೂಡ ಇದೆ. ಸೊ ಇವನ್ನೆಲ್ಲ ನಾವು ಲೆಕ್ಕ ಹಿಡಿತು ಅಂದರೆ ಒಳ್ಳೆಯ ಆದಾಯ ನಮಗೆ ಆಲ್ರೆಡಿ ಬರ್ತಾ ಇದೆ. ನಾರ್ಮಲ್ ರೈತರು ಅದೇ ಯಾವಾಗ್ಲೂ ಅವ್ರು ವಾರ್ಷಿಕ ಬೆಳೆಗಳನ್ನೇ ಬೆಳಿತಾ ಇದ್ದಾರೆ. ಅವ್ರಿಗೆ ಈಗ ಇದು ಎಜುಕೇಟ್ ಆಗಿಲ್ವಾ, ಅಥವಾ ಅವ್ರದ್ದು ಮುಂಚೆ ನಮ್ದಿತ್ತು ಅಂದ್ರೆ ಅನ್ಸಿಸ್ಟರ್ ಯಾವ ಪದ್ಧತಿಯನ್ನ ಫಾಲೋ ಮಾಡ್ತಿದ್ರು, ಆದ್ರೆ ಈಗಿನ ಜನರೇಷನ್ ಚೇಂಜ್ ಆಯ್ತಾ ಕೃಷಿ ಅನ್ನೋದು? ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನನ್ನ ವಾತಾವರಣಕ್ಕೆ ಕೃಷಿ ಅಥವಾ ಕೃಷಿಕರು ಅಥವಾ ಈಗೇನು ಸಾಂಪ್ರದಾಯಿಕ ಕೆಮಿಕಲ್ ಕೃಷಿ ಅಂತ ಏನು ಹೇಳ್ತಾ ಇದೀವಿ, ಅವ್ರು ಏನು ಮಾಡ್ತಾರೆ, ಅವ್ರ ಬಗ್ಗೆ ಕಂಪ್ಲೇಂಟ್ ಅಂತೂ ಇಲ್ವೇ ಇಲ್ಲ. ಯಾಕೆಂದ್ರೆ ನನ್ನ ಸುತ್ತಮುತ್ತ ಇರೋ ರೈತರು ಯಾವ ಥರ ಇದ್ದಾರಪ್ಪ ಅಂದರೆ, ತಾವಾಯಿತು, ತಮ್ಮ ಜೀವನ ಆಯಿತು, ತಮ್ಮ ಕೃಷಿ ಆಯಿತು, ತಮ್ಮ ಕುಟುಂಬ ಆಯಿತು, ಅವರು ಹಾಕೋ ಶ್ರಮ ಆಯಿತು, ಅದರಲ್ಲಿ ಬರ್ತಕ್ಕಂಥ ಆದಾಯ ಆಯಿತು. ನಮ್ಮ ಹಳ್ಳಿಯಲ್ಲಿ ಎಷ್ಟೊಂದು ಉದಾಹರಣೆಗಳಿದೆ. ತುಂಬ ಚೆನ್ನಾಗಿ ಕೃಷಿ ಮಾಡ್ತಾರೆ, ಇದೇ ಕೆಮಿಕಲ್ ಫಾರ್ಮಿಂಗೇ ಮಾಡ್ತಾರೆ. ಕೆಮಿಕಲ್ ಅನ್ನೋದು ಬೇಡ, ಸಾಂಪ್ರದಾಯಿಕ ಕೃಷಿನೇ ಮಾಡ್ತಾ ಇದ್ದಾರೆ. ಅಷ್ಟು ಕೃಷಿ ಮಾಡಿ ಕೂಡ ಅವರು ಒಳ್ಳೆ ಆಸ್ತಿ ಮಾಡ್ತಾ ಇದ್ದಾರೆ, ದುಡ್ಡು ಗಳಿಸ್ತಾ ಇದ್ದಾರೆ. ಸೊ ನನ್ನ ಒಂದು ದೃಷ್ಟಿಲಿ ಅವರು ಎಜುಕೇಟೆಡ್ ಆಗಿಲ್ಲ ಅನ್ನೋದೇ ದೊಡ್ಡ ತಪ್ಪು. ಅವ್ರು ಎಜುಕೇಟ್ ಇದ್ದಾರೆ, ಅವ್ರಿಗೆ ನಮ್ಮಲ್ಲಿರೋ ನನ್ನ ಸುತ್ತಮುತ್ತ ಇರೋ ರೈತರಿಗೆ ಶ್ರಮ ಬೇಕು, ಶ್ರಮ ವಹಿಸ್ತಾರೆ, ತಕ್ಕನಾದ ಆದಾಯ ಸಿಗ್ತಾ ಇದೆ. ನೀವು ಬಹುಶಃ ಬೇರೆ ರೈತರು ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ನೋಡ್ತಾ ಇರ್ಬೋದು, ಅದು ಅವ್ರವ್ರ ಆಯ್ಕೆ, ಅದು ಕೃಷಿಗೆ ಸೀಮಿತ ಇಲ್ಲ. ನಾವು ಬಿಸ್ನೆಸ್ಗೆ ಹೋದ್ರು ಅಷ್ಟೇ, ಪ್ರೊಫೆಷನ್ಗೆ ಹೋದ್ರು ಅಷ್ಟೇ, ಯಾವ ಫೀಲ್ಡಿಗೆ ಹೋದ್ರು ಕೂಡ ಶ್ರಮ ವಹಿಸಿ ಬೆಳಿತಕ್ಕಂಥವ್ರು ಬೆಳಿತಾನೆ ಇರ್ತಾರೆ. ಶ್ರಮ ಬೇಡಪ್ಪ ಸಾಕು, ಏನು ಜೀವನ ನಡೀತದೆ ಅಷ್ಟರಲ್ಲೇ ಹಿತಮಿತವಾಗಿ ಹೋಗ್ತದೆ, ಅವ್ರು ಹಿತಮಿತವಾಗಿ ಕಡೆವರೆಗೂ ಉಳಿದು ಬಿಡ್ತಾರೆ. ಸೊ ಇದು ಕೃಷಿಗೆ ಅಂತ ಏನಿಲ್ಲ, ಎಲ್ಲ ಉದ್ಯಮ, ಎಲ್ಲ ಉದ್ಯೋಗಕ್ಕೂ ಕೂಡ ಅನ್ವಯಿಸುತ್ತೆ. ಈ ವರ್ಷದ ಮಳೆ ಬರಗಾಲ ಅಂತ ಹೇಳ್ಕೊಂಡು ಅದರದ್ದೊಂದು ಇಶ್ಯೂ ಅಂದ್ರೆ ಅದನ್ನೊಂದು ನ್ಯೂಸ್ ಮಾಡ್ತಾ ಇದಾರೆ ಎಲ್ಲ ಕಡೆ. ನಿಮ್ಗೆ ಗೊತ್ತಿರೋದು, ಮಳೆ ಅಷ್ಟು ಅವಲಂಬಿತರಾಗಿರ್ಬೇಕಾ ಅಥವಾ ಎಷ್ಟು ಮಳೆ ರೈತರಿಗೆ ಅವಶ್ಯಕತೆ ಇದೆ, ಅದ್ರ ಬಗ್ಗೆ? ಇದು ತುಂಬಾ ದೊಡ್ಡ ಮಾತು. ಇದು ನಾ ಏನಾರು ಒಪಿನಿಯನ್ ಹೇಳಿದ್ರೆ ಕಾಂಟ್ರವರ್ಸಿ ಆಗದೆ ಇರಲಿ ಅಂತ ಒಂದಿಷ್ಟು ನನ್ನ ಅನುಭವ ಶೇರ್ ಮಾಡ್ಕೋಬಹುದು. ಈ ಬರ ಅನ್ನೋದು ಇದೇನು ವಿಶೇಷ ಏನಲ್ಲ, ಇದೇನು ಹೊಸತೇನಲ್ಲ.
ಎಸ್ಪೆಷಲಿ ನಮ್ಮಲ್ಲಿ ಉತ್ತರ ಕರ್ನಾಟಕ ಭಾಗದವರಿಗೆ ಮಳೆ ಬರೋದು ಯಾವಾಗ ಹೇಳಿ ಜುಲೈ ಬಿಗಿನಿಂಗ್ ಅಥವಾ ಮಿಡ್ ಜುಲೈ ಬರುತ್ತೆ. ಈ ವರ್ಷ ಬರಗಾಲ ಅಂತ ಯಾಕೆ ಹೇಳ್ತಾ ಇದ್ದೀವಿ, ಯಾಕೆ ನಮಗೆ ಅನಿಸ್ತಾ ಇದೆ ಅಂದರೆ ಮೇಘ ಅರ್ಲಿ ರೈನ್ ಶುರು ಆಗ್ಬಿಡುತ್ತೆ. ಯಾವಾಗ ಮಲೆನಾಡಲ್ಲಿ ಘಟ್ಟಗಳಲ್ಲಿ ಶುರು ಆಗಬೇಕಾಗಿತ್ತು ಮಳೆ, ಆ ಕಾಲದಲ್ಲಿ ನಮಗೆ ಮಳೆ ಶುರು ಆಗೋಗ್ಬಿಡ್ತು. ಸೊ ಮಳೆ ಬಂದು ನಮ್ಗೆ 1.5 ತಿಂಗಳು ಗ್ಯಾಪ್ ಆಗ್ಬಿಡ್ತು. ಆ ಮಳೆಯಲ್ಲಿ ಎಷ್ಟೋ ಜನ ಮುಂದುವರೆದು ಬಿತ್ಕೊಂಡ್ಬಿಟ್ಟಿದ್ದಾರೆ. ಸೊ ಬಿತ್ತಿದ್ರಿಂದ ಏನಾಯಿತು, ಮಳೆ ನಡುಗೆ ಗ್ಯಾಪ್ ಆಗಿ 1.5 ತಿಂಗಳು ನೀರಿಲ್ದಿರೋದು ಬೆಳೆಗಳೆಲ್ಲ ಹಾಳಾಯಿತು. ಸೊ ಒಂದು ಲೆಕ್ಕದಲ್ಲಿ ಮಳೆ ಬರುತ್ತೆ ಅಂತ ಆಶಾಭಾವನೆಯಿಂದ ಯಾರು ಬಿತ್ತಿದ್ರು ಅವ್ರಿಗೊಂದು ನಿರಾಸೆ ಆಗಿದೆ. ಸೊ ಅದು ಏನು ಹೇಳ್ಬೋದು ಅಂದರೆ ಬರ, ಅವರ ಪಾಲಿಗೆ ಇದು ಬರ ಅಂತಲೇ ಹೇಳ್ಬೋದು. ಅದ್ರ ಹೊರತಾಗಿ ಯಾವಾಗ ನಾವು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ರೈತರು ಯಾವಾಗಲೂ ಕನ್ಸರ್ವೇಟಿವ್ ಆಗೇ ಇದ್ದಾರೆ. ಮಳೆ ಕಡಿಮೆ ಇದೆಯಪ್ಪ ಅಂದರೆ ಎಳ್ಳು ಬೆಳೀತಾರೆ. ಎಳ್ಳು ಬೆಳೆದವ್ರಿಗೆ ದ್ರೋಹ ಇಲ್ಲ. ಎಳ್ಳು ಬೆಳೆದವರು ಮಳೆ ಇಲ್ಲ ಅಂದರೂ ರಾಶಿ ಮಾಡ್ಕೊಂಡಿದ್ದಾರೆ. ಈಗ ಏನಪ್ಪ 4 ಕ್ವಿಂಟಲ್ ಅಗ್ಜದಲ್ಲಿ 3 ಕ್ವಿಂಟಲ್ ಆಗಿರ್ಬೋದು, ಅವ್ರಿಗೆ ಆದಾಯ ಇದೆ. ಮೆಕ್ಕೆಜೋಳ ಹಾಕಿದ್ದೀವಿ, ನೀರಿಲ್ಲ, ಮಳೆ ಬರುತ್ತೆ ಅನ್ನೋ ಆಶಾಭಾವನೆಯಿಂದ ಮೆಕ್ಕೆಜೋಳ ಹಾಕಿದ್ವಿ. ಖಂಡಿತ ಅಂಥವ್ರಿಗೆಲ್ಲ ತೊಂದರೆ ಆಗ್ತಿರ್ಬೋದು. ಅಂದ್ರೆ ಅದೇ ನೀರಿನ ಜಾಸ್ತಿ ಡಿಪೆಂಡೆನ್ಸಿ ಇರೋ ಬೆಳೆಗಳನ್ನ ಈಗ ರೀಸೆಂಟ್ ಆಗಿ ಬೆಳೀತಾ ಇದ್ದಾರೆ. ಅದು ಒಂದು 50% ಇದೆ ಅಂತ ಒಂದು ಡೇಟಾ ಇದೆ. ಅದ್ರ ಬಗ್ಗೆ ಅಥವಾ ಮುಂಚೆ ನಾವು ಮಳೆ ಆಶ್ರಿತ ಅಂದ್ರೆ ನೀರ್ ಆಶ್ರಿತ ಕಮ್ಮಿ ಬೆಳೆ ಬೆಳೀತಿದ್ವಾ? ಈಗ ಸಾಂಪ್ರದಾಯಿಕ ಬೆಳೆಗಳು ನಮ್ದು ಏನಿತ್ತಲ್ಲ ಅದೆಲ್ಲ ಅದರ ಬೆಳೆಯೋ ಮಟ್ಟ ಏನಿದೆ ಬಹುಶಃ 10 ಅಥವಾ 20 ಅಥವಾ 10%ಗಿಂತ ಕಡಿಮೆ ಆಗೋಗ್ಬಿಡಿ ಸಾಂಪ್ರದಾಯಿಕ ಬೆಳೆಗಳು. ನಾನು ಕೇಳ್ತಾ ಇರ್ಬಿಟ್ಟು ಇಲ್ಲೆಲ್ಲ ಹಿರಿಯರ ಹತ್ರ ಸಂಭಾಷಣೆ ಮಾಡುವಾಗ ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಬೇಸಿಗೆಯಲ್ಲಿ ಒಂದು ಮಳೆ ಆದ ಕೂಡಲೇ ಎಳ್ಳು ಬೆಳೀತಾ ಇದ್ರು. ಅಂದ್ರೆ ಈ ನಮ್ಮ ಮುಸ್ಲಾಪುರ ಭಾಗದಲ್ಲಿ ಎಳ್ಳು ಹೇಳು ಮಾಡಿಸಿದ್ದು ಪ್ರದೇಶ. ಇಲ್ಲಿ ಈಗ ಎಳ್ಳು ಅತಿ ವಿರಳವಾಗಿ ಬೆಳೀತಾ ಇದ್ದಾರೆ. ಯಾಕಪ್ಪ ಅಡಾಪ್ಟ್ ಆದ್ರು ಅಂದ್ರೆ ಬಹುಶಃ ಅವ್ರಿಗೆ ಕಮರ್ಷಿಯಲ್ ಕ್ರಾಪ್ ಆಗಿ ಮೆಕ್ಕೆಜೋಳ ಸಿಕ್ಕಿರ್ಬೋದು. ಸೊ ಮೆಕ್ಕೆಜೋಳ ಬೋರ್ವೆಲ್ ಹಾಕ್ಸ್ತಾರೆ, ಮೆಕ್ಕೆಜೋಳ ಬೆಳೀತಾರೆ, ಒಳ್ಳೆ ಇಳುವರಿ ಬರುತ್ತೆ. ಅದು ಸೊಪ್ಪಿ ಮೇವಿಗೆ ಅಂತ ಬಳಸ್ತಾರೆ, ಅದನ್ನ ಕಾಳನ್ನ ಮಾರಾಟ ಮಾಡ್ಕೋತಾರೆ. ಸೊ ಇದು ಲೈಫ್ ಸೈಕಲ್. ಸೊ ಜೀವನ ಶೈಲಿಲಿ ಒಂದಿಷ್ಟು ವ್ಯತ್ಯಾಸಗಳಾಗಿದೆ. ಆಮೇಲೆ ಬೆಳೆಯೋ ಪದ್ಧತಿಗಳು ಅಥವಾ ನಾವು ಬಳಸೋ ಇನ್ಪುಟ್ಗಳು ಏನಿದೆಯಲ್ಲ ಇದರಲ್ಲೂ ಸಿಕ್ಕಾಪಟ್ಟೆ ಪರಾವಲಂಬನೆ ಶುರು ಆಗೋಗ್ಬಿಟ್ಟಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಕ್ರಾಪ್, ನಾವು ಒಳ್ಳೆ ಮೆಕ್ಕೆಜೋಳ ಬೇಕು ಅಂದರೆ ನಾವು ಹೊರಗಡೆಯಿಂದ ಯೂರಿಯಾ DAP ಕಾಂಪ್ಲೆಕ್ಸ್ ತಂದು ಬಳಸಲೇಬೇಕು. ಸೊ ನಾವು ಎಕ್ಸ್ಟರ್ನಲ್ ಡಿಪೆಂಡ್ ಆಗೋಗ್ಬಿಟ್ಟಿದ್ದೀವಿ. ಆ ಲೆಕ್ಕದಲ್ಲಿ ನೋಡಿದ್ವಿ ಅಂದರೆ ಕೆಲವೊಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಏನಾಗಿದೆ ಅದು ಒಂದಿಷ್ಟು ನೆಗೆಟಿವ್ ಆಗಿ ಪ್ರತಿಯೊಬ್ಬ ರೈತನಿಗೂ ಇಂಪ್ಯಾಕ್ಟ್ ಆಗಿದೆ. ತೋಟದಲ್ಲಿರೋ ಎಲ್ಲಾ ಒಂದು ಬೆಳೆಗಳ ಬಗ್ಗೆ ಒಂದು ಪರಿಚಯ. ನಮ್ಮ ತೋಟ ಏನಿದೆಯಲ್ಲ ಇದು ಪಂಚತರಂಗಿಣಿ ಅಂತ ಹೇಳ್ತೀವಿ. ಇದಕ್ಕೊಂದು ಹೆಸರು ಪಂಚತರಂಗಿಣಿ. ಪಂಚತರಂಗಿಣಿ ಅಂದ್ರೇನು, 5 ಲೇಯರ್ ಮಾಡೆಲ್ ಅಂತ ಇಂಗ್ಲೀಷಲ್ಲಿ. ಸೊ ಇಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ಪಂಚತರಂಗಿಣಿಲಿ ಅರಣ್ಯ ಕೃಷಿನೂ ಇದೆ, ತೋಟಗಾರಿಕೆನೂ ಇದೆ, ಮತ್ತೆ ದಿನ ಬಳಕೆಗೆ ಏನ್ ಬೇಕು ಈ ತರ ವಸ್ತುಗಳು ಇದೆ. ಸೊ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಮೊದಲನೇ ಸ್ತರದಲ್ಲಿ ಏನಿದೆ, ನಮ್ಮಲ್ಲಿ ಸಿಲ್ಲೋರ್ ಓಕ್ ಇದೆ. ಸಿಲ್ಲೋರ್ ಓಕು ಅಥವಾ ಹೆಬ್ಬೇವು ಈ ತರ ಮರಗಳಿದೆ. ಸೊ ಅದ್ರ ಕೆಳಗಡೆ ಲೇಯರಲ್ಲಿ ಏನಿದೆಯಪ್ಪ ಅಂದ್ರೆ ತೆಂಗು, ಮಾವು ಅಥವಾ ನಿಂಬು ಈ ತರದಲ್ಲಿ 2ನೇ ಲೇಯರಲ್ಲಿದೆ. 3ನೇ ಲೇಯರಲ್ಲಿ ಬಂದ್ವಿ ಅಂದ್ರೆ ಪಪ್ಪಾಯ, ಬಾಳೆ, ಸೀತಾಫಲ, ಪೇರಲೆ ಈ ತರದ್ದು 3ನೇ ಲೇಯರಲ್ಲಿದೆ. ಸೊ 4ನೇ ಲೇಯರಲ್ಲಿ ಬಂದು ಕರಿಬೇವು ನೀವು ನೋಡ್ತಾ ಇರ್ಬೋದು, ಅಥವಾ ಈ ಔಷಧಿ ಸಸ್ಯಗಳು ಕೆಲವೊಂದೆಲ್ಲ ಇಲ್ಲಿ ಮೆಹಂದಿ ನೋಡ್ತಾ ಇದ್ದಾರೆ. ಈ ಥರದ್ದೆಲ್ಲ ಔಷಧಿ ಸಸ್ಯ ಬಳಕೆ ದಿನ ಬಳಕೆಗೆ ಬರತಕ್ಕಂಥ ಬೆಳೆಗಳು 4ನೇ ಲೇಯರ್. 5ನೇ ಲೇಯರಲ್ಲಿ ಏನಿದೆಯಪ್ಪ ಅಂದರೆ ನಮ್ಮ ತೋಟದಲ್ಲಿ ಈಗ ಏನು ಕಾಣಿಸ್ತಾ ಇದೆ ನಿಮಗೆ ಅಷ್ಟು ಮಲ್ಚಿಂಗ್ ಆಗೋದು, ಲೈವ್ ಮಲ್ಚಿಂಗ್, ಎಲ್ಲ ಕಳೆ ಬೆಳೆಗಳು ಬೆಳೆದಿದೆ. ಸೊ ಇದರಲ್ಲಿ ನಾವೇನಪ್ಪ ಮಾಡ್ಬೋದು ಅಂದರೆ ಕಳೆದ 3 ವರ್ಷದಿಂದ ನಾನು ಅರಿಶಿಣ ಕೂಡ ಬೆಳೆದಿದ್ದೀನಿ ಈ ತೋಟದಲ್ಲಿ. ಸೊ ಅದು ಗ್ರೌಂಡ್ ಲೇಯರ್, ಅದು ಫಸ್ಟ್ ಲೇಯರ್ ಆಗಿ ಬೆಳೆಯಾಗಿ ಕೆಲಸ ಮಾಡಿದೆ. ಸೊ 5 ಲೇಯರ್ ಮಾಡೆಲ್ಲು ಈ ನಿಮಗೆ ನೋಡೋಕೆ ಸಿಗ್ತಾ ಇದೆ. ಸೊ ಇಲ್ಲಿ ತೋಟ ಶುರು ಆಗೋದ್ರಿಂದ ಹಿಡಿದು ಕಡೆಯವರೆಗೂ ಸೇಮ್ ಎಸ್ಟಾಬ್ಲಿಷ್ ಮಾಡಿದೆ. 24x24 ಡಿಸ್ಟೆನ್ಸಲ್ಲಿ ಎಲ್ಲ ಮರಗಳು ಹಾಕ್ಕೊಂಡಿದ್ದೀನಿ. ಅಂದರೆ ದೀರ್ಘಕಾಲಕ ಮರಗಳು ಅಂದರೆ ನಿಂಬು, ಮಾವು, ತೆಂಗು ಇವೆಲ್ಲ 24 ಅಡಿ ಅಂತರದಲ್ಲಿ ಹಾಕಿದ್ದೀನಿ. ಅದ್ರ ಒಳಗಡೆಗೆ ಅಂದರೆ 12x12 ಅಂತರದಲ್ಲಿ ಸಿಲ್ಲೋರ್ ಓಕ್ ಇದೆ, ಮತ್ತು ಸೀತಾಫಲ ಇದೆ, ಒಂದಿಷ್ಟು ಪೇರು ಇದೆ. ಸೊ ಹೀಗೆ 12x12 ಮಾಡಿದ್ದೀನಿ. ಸೊ ಅದ್ರ ಒಳಗಡೆಗೆ 6x6 ಫೀಟ್ಗೆ ಒಂದು ಮರ ಕೂತಿರುತ್ತೆ. ಸೊ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಿಲ್ಲೋರ್ ಓಕಿಂದ ಶುರು ಆಗುತ್ತೆ. ಸಿಲ್ಲೋರ್ ಓಕ್ ಮಧ್ಯದಲ್ಲಿ ಪಕ್ಕದಲ್ಲಿ 6 ಫೀಟ್ಗೆ ನಿಂಬು ಸಿಗುತ್ತೆ, ಮತ್ತು ಅದ್ರ ಪಕ್ಕ 6 ಫೀಟ್ಗೆ ಮತ್ತೆ ಒಂದು ಸಿಲ್ಲೋರ್ ಓಕ್ ಸಿಗುತ್ತೆ. ಮತ್ತು ಅದ್ರ ಪಕ್ಕದಲ್ಲಿ ಈ ಸಾಲಲ್ಲಿ ಹಸು ಕಟ್ಟಿದ್ದೀವಿ. ಸೊ ಹಾಗಾಗಿ ಏನಿಲ್ಲ, ಈ ಸಾಲಲ್ಲಿ ನೋಡ್ತಾ ಹೋದ್ರೆ ನೀವು ನಮಗೆ ಪಪ್ಪಾಯ ಸಿಗುತ್ತೆ. ಇಲ್ಲಿ ಪಪ್ಪಾಯ ಗಿಡ ಕಾಣ್ತಾ ಇರ್ಬೋದು ನೋಡಿ, ಇಲ್ಲಿ 6 ಅಡಿಗೆ ಒಂದು ಪಪ್ಪಾಯ ಸಿಗುತ್ತೆ. ಸೊ ಆ ಕಡೆಗೆ ಪೇರು ಇದೆ ನೋಡಿ. ನಿಮ್ಗೆ ಅಲ್ಲಿ ಕೆಳಗಡೆ ಹೋದಾಗೆಲ್ಲ ಸುವರ್ಣಗಡ್ಡೆ ಅಂತ ಬೆಳೆದಿದ್ದೀನಿ, ಅದು ಕಾಣುತ್ತೆ. ಸೀತಾಫಲ ಗಿಡಗಳು ಕಾಣುತ್ತೆ, ಕೊಕ್ಕೋವಾ ಇದೆ, ಕಾಫಿ ಇದೆ. ಕಾಫಿ ಕೂಡ 12x12 ಕಾಫಿ ಕೂಡ ಬೆಳಿಬೋದು. ಕಾಫಿ ಬೆಳಿಬೋದಾ? ನಾನು ಪ್ರಾಯೋಗಿಕವಾಗಿ ಅಂದರೆ ಎಕ್ಸ್ಪೆರಿಮೆಂಟಲ್ ಆಗಿ ಬೆಳೆದಿದ್ದೀನಿ. ಕಾಫಿ ಇಳುವರಿ ಬಂದಿದೆ. ನಾನು ನಿಮಗೆ ಕಾಯಿ ಕೂಡ ತೋರಿಸ್ಬಲ್ಲೆ, ಬನ್ನಿ ತೋರಿಸ್ತೀನಿ ಬನ್ನಿ. ಸೊ ಕೊಕ್ಕೋವಾ ಬೆಳಿಬೋದು.
12x12 ಅಂತರದಲ್ಲಿ ಕೊಕ್ಕೋ ಬೆಳಿಬೋದು. ಕೊಕ್ಕೋವ ನನ್ನ ಹತ್ರ ಈ ವರ್ಷ 22 ಕಾಯಿ ಬಂದಿದೆ. ಸೊ ಅದನ್ನು ಬೀನ್ಸನ್ನೆಲ್ಲ ಫರ್ಮೆಂಟ್ ಮಾಡಿ ಎತ್ತಿಟ್ಟಿದ್ದೀನಿ. ಅದನ್ನು ಹುರ್ಕೊಂಡು ಪುಡಿ ಮಾಡಿಕೊಂಡು ನನ್ನ ಮಕ್ಕಳಿಗೆ ಬೋರ್ನ್ವಿಟಾ ಥರ ಬೆಳಗ್ಗೆ ಮಿಲ್ಕಲ್ಲಿ ಹಾಲಲ್ಲಿ ಕುಡಿಯೋದು ಕೊಡ್ತೀನಿ ನೋಡಿ. ಬನ್ನಿ, ಇಲ್ಲಿದೆಯಲ್ಲ ಇದು ಕೊಕ್ಕೋ ಮರ. ಇದು ಟ್ರಯಲ್ ಆಗಿ ನೋಡಿದೆ, ಒಂದು ಸಕ್ಸಸ್ ಆಯಿತು. ಈಗ ಮತ್ತೆ ಒಂದು 60 ಗಿಡ ಹಾಕ್ಕೊಂಡಿದ್ದೀನಿ ಹೊಲದಲ್ಲಿ. ಸೊ ನೀವು ಹೀಗೆ ಬಂದರೆ ಈ ತೆಂಗಿನ ಮರದ ನೆರಳಿಗೆ ಇರಲಿ ಅಂಥೇಳಿ ಕಾಫಿ ಹಾಕಿದ್ದೀನಿ. ಬನ್ನಿ ನೋಡಿ, ಇದು ಕೋತಿಯಿಂದ ಗಿಡ ಮುರಿದಿದೆ, ಕಾಫಿ ಸೆಟ್ ಆಗಿರೋದು ಕಾಣಿಸ್ತಾ ಇದೆಯಲ್ಲ. ಬನ್ನಿ ಈ ಕಡೆ ಬನ್ನಿ. ಬಯಲು ಸೀಮೆ ಕೊಪ್ಪಳ ಜಿಲ್ಲೆಯಲ್ಲಿ ಕಾಫಿ ಕಾಣಿಸ್ತಾ ಇದೆಯಾ? ಸೊ ಇನ್ನು ಬೇಸಿಗೆ ಬರ ಅಂತ ಹೇಳಿದ್ರಲ್ಲ, ಈ ವರ್ಷ ನೀರು ಕೊಡೋದಕ್ಕೂ ಅನಾನುಕೂಲ ಇತ್ತು. ಅಂಥದ್ರಲ್ಲೂ ಕೂಡ ಒಂದಿಷ್ಟು ಕಾಯಿ ಕಚ್ಕೊಂಡಿದೆ. ಅಂದರೆ ನೀರು ಚೆನ್ನಾಗಿತ್ತಪ್ಪ, ನೀರಿನ ಸೌಲಭ್ಯ ಚೆನ್ನಾಗಿತ್ತಪ್ಪ ಅಂದರೆ ಕಮರ್ಷಿಯಲ್ಲಾಗಿ ಕಾಫಿನೂ ಕೂಡ ಮಾಡ್ಬೋದು. ಇಲ್ಲಿದೆಯಲ್ಲ ಈ ಥರ ಕಾಯಿ ಸೆಟ್ ಆಯಿತು ಇಡೀ ಗಿಡದಲ್ಲಿ, ಇಡೀ ತೋಟದಲ್ಲಿ ಅಂದರೆ ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತೀರೋದು? ಕಮರ್ಷಿಯಲ್ ಆಗಿ ಏನು ಕಾಫಿ ಎಸ್ಟೇಟಲ್ಲಿ ಮಾಡ್ತಾರೆ ಅಷ್ಟು ಇಳುವರಿನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನೀರಿಗೆ ಅದಕ್ಕೆಲ್ಲ ಇದೆಲ್ಲ ಪ್ರಾಯೋಗಿಕ. ನಾನು ಹೇಳಿದ್ನಲ್ಲ, ಇದೆಲ್ಲ ಪ್ರಾಯೋಗಿಕ ಬೆಳೆಗಳು. ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಸಕ್ಸಸ್ ಆಗುತ್ತೆ. ಅದರಲ್ಲಿ ಕೆಲವೊಂದು ನ್ಯೂನ್ಯತೆಗಳು ನನಗೆ ಗೊತ್ತಾಗಿದೆ. ನಮ್ಮದು ಲಿಮಿಟೇಷನ್, ನಾವು ಕೊಪ್ಪಳದವ್ರು ನೀರು ತಂದು ಕೊಡೋಕ್ಕಾಗತ್ತಾ? ಆಗುತ್ತೆ ಅಂದರೆ ಆ ರಿಸ್ಕ್ ತಗೋಬೇಕು. ನಾನು ಕಾಫಿ ತೋಟದ ತುಂಬ ಕಾಫಿ ಬೆಳೆದು ನನಗೆ ಲಾಸ್ ಆಗಿದೆ ಅಂಥೇಳಿ ನಾನು ಗೌರ್ಮೆಂಟಿಗೆ ಕೇಳಬೇಕಾ ಅಥವಾ ಪಬ್ಲಿಕ್ಕಿಗೆ ಹೇಳಬೇಕಾ ಲಾಸ್ ಮಾಡ್ಕೊಂಡಿದ್ದೀನಿ? ಅದು ಬೇಕಾಗಿಲ್ಲ ನಮಗೆ. ಅದು ಲಾಸ್ ಆಗಿದೆ ಅಂತ ಹೇಳೋದಕ್ಕಿಂತ ಮೊದಲು ನಮ್ಮ ಮುನ್ನೆಚ್ಚರಿಕೆ ನಾವು ತಗೋಬೇಕು. ಸೊ ಹಾಗಾಗಿ ಒಂದಿಷ್ಟು ಆಲೋಚನೆ ಮಾಡಿ ಇನ್ನೊಂದು 50 ಗಿಡ ಹಾಕೋತೀನಿ. ಅಂದ್ರೆ ಭತ್ತ ಬೆಳೆಯೋದು ಒಂದೇ ಆಪ್ಷನಲ್ ಅಲ್ಲ, ಅಷ್ಟು ನೀರು ನಮ್ದು ಬರ್ತಾ ಇದೆ ತುಂಗಭದ್ರಕ್ಕೆ ಪ್ರತಿ ವರ್ಷನ. ಸೊ ಅದರಿಂದ ಅದಕ್ಕೂ ಅಲ್ಟರ್ನೇಟಿವ್ ಇದಾವೆ. ಅಷ್ಟು ರಾಸಾಯನಿಕ ಹಾಕಿ ಆ ಬ್ಯಾರನ್ ಲ್ಯಾಂಡ್ ಬರೀ ಭತ್ತನೇ ಬೆಳಿಬೇಕಾಗಿಲ್ಲ. ನಿಜ, ಖಂಡಿತ ನೀವು ಒಳ್ಳೆ ಮಾತು ಹೇಳಿದ್ರಿ. ಬರೀ ಭತ್ತನೇ ಬೆಳಿಬೇಕಾಗಿಲ್ಲ. ಪರ್ಯಾಯ ಬೆಳೆಗಳು, ನೀರು ತುಂಬಾ ನೀರು ಹೋಗುತ್ತೆ ಅದಕ್ಕೆ ಭತ್ತಕ್ಕೆ. ಹೌದು, ಪರ್ಯಾಯ ಬೆಳೆಗಳು ಸಿಕ್ಕಾಪಟ್ಟೆ ಇದೆ. ಸೊ ಇದು ಕಾಫಿನೇ ಬೆಳೆದಿದೀವಿ ಅಂದ್ರೆ ಕಾಳುಮೆಣಸು ಕೂಡ ಇದೆ ಸರ್ ನಮ್ಮ ತೋಟದಲ್ಲಿ. ಕಾಳುಮೆಣಸು ಈ ವರ್ಷ ನಮ್ಮ ಮನೇಲಿ ಬಳಸ್ತಾ ಇರೋ ಕಾಳುಮೆಣಸೆಲ್ಲ ಒಂದೇ ಬಳ್ಳಿಯಲ್ಲಿ ಬಂದಿರೋದು ಇದೆ. ಕಾಫಿ ಎಷ್ಟು ಗಿಡ ಹಾಕಿದ್ದೀರಿ ಸರ್? ಕಾಫಿ ಒಂದು 9 ಗಿಡ ಸರ್ವೈವ್ ಆಗಿದೆ. ಈಗ ಒಂದು 20 ಗಿಡ ಹಾಕಿದ್ದೆ ನಾನು, 26 ಗಿಡ ಹಾಕಿದ್ದೆ. 9 ಸರ್ವೈವ್ ಆಗಿದೆ. ಈ ಬೇಸಿಗೆ, ಈ ನೀರಿನ ಅನಾನುಕೂಲ ಇದರಲ್ಲೂ ಕೂಡ ಇಷ್ಟು ಉಳ್ಕೊಂಡಿದೆ. ಹಾಂ, ಅಲ್ಲ 5th ಲೇಯರ್, 4th ಲೇಯರ್ ಕರಿಬೇವು ಎತ್ತರ ಇರುತ್ತೆ. ಇದು ಯಾವ್ದು ನೆಲಕ್ಕೆ ಹಚ್ಕೊಂಡಿದ್ದೀರಾ? ಇದು 5th ಫೈನಲ್ ಲೇಯರ್. ಇದು ನೆಲಕ್ಕಿರೋದೆಲ್ಲ. ಈ ಮೂಡುಗಾಳಿ ನೋಡ್ತಾ ಇದ್ದೀರಾ, ಈ ವರ್ಷ ಸಿಕ್ಕಾಪಟ್ಟೆ ಗಾಳಿ, ವಿಪರೀತ ಗಾಳಿ. ಆ್ಯಕ್ಚುಲಿ ಈ ಹಣ್ಣುಗಳೆಲ್ಲ ನಮಗೆ ಶ್ರಾವಣಕ್ಕೆ ಬರೋ ಎಕ್ಸ್ಪೆಕ್ಟೇಷನ್ ಇತ್ತು. ನೀರಿಂದ ಅನಾನುಕೂಲ ಆಗಿ, ನೀರು ಕಡಿಮೆ ಆಗಿ, ಗಾಳಿ ಚೆನ್ನಾಗಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕಾಯಿಗಳು ಉದುರೋಗ್ಬಿಟ್ಟಿದೆ. ಈಗ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಈಗ ತೊಗೊಂಡೋಗಿ ಕೊಟ್ಟರು ಕೂಡ ನಿಮಗೆ 300-400 ರೂಪಾಯಿ ಒಂದು ಮೂಟೆ ಸಿಗಲ್ಲ. ಸೊ ನಾನು ಹೋಲ್ಸೇಲಲ್ಲಿ ಆಸಕ್ತಿ ಇಲ್ಲ, ರಿಟೇಲ್ ಕೊಡೋ ಆಸಕ್ತಿ. ಸೊ ಉಪ್ಪಿನಕಾಯಿ ಹಾಕೋರಿಗೆ 2 ರೂಪಾಯಿಗೆ ಒಂದು ನಿಂಬೆಹಣ್ಣು, 3 ರೂಪಾಯಿಗೆ ಒಂದು ನಿಂಬೆಹಣ್ಣು. ಸೊ ಇಲ್ಲಿ ಹೋಟೆಲ್ಲು ಡಾಬಾಗಳಿಗೆ ಅವರೆಲ್ಲ ವರ್ಷ ಪೂರ ನೆನೆಸ್ತಾರೆ ಸರ್. ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋರಿಗೆ ಕೊಟ್ಟರೆ ನಾವು ಈ ಕ್ವಾಲಿಟಿ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಅವರು ಉಪ್ಪಿನಕಾಯಿ ಆಗೋಲ್ಲವರೆಗೂ ನಮ್ಮ ತೋಟನ ಮರೆಯಲ್ಲ. ಅಷ್ಟು ಚೆನ್ನಾಗಿರುತ್ತೆ ಅದು. ಆಸಕ್ತಿಯಿಂದ ಏನು ಮಾಡ್ತೀನಿ, ಆದಷ್ಟು ಹೋಲ್ಸೇಲ್ ಅವಾಯ್ಡ್ ಮಾಡ್ತೀನಿ, ರಿಟೇಲ್ ಪ್ರಿಫರ್ ಮಾಡ್ತೀನಿ. ಬಂದವರ ಪರಿಚಯದವ್ರು ಬಂದಿದ್ದಾರೆ ಅಂದರೆ ಇನ್ನೂ ಒಂದು 50 ನಿಂಬೆಹಣ್ಣು ಎಕ್ಸ್ಟ್ರಾ ಕೊಟ್ಟು ಕಳಿಸ್ಬಿಡ್ತೀನಿ.